ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆಪಲ್ ಮಿಲ್ಕ್ ಶೇಕ್ ಹೇಗ್ ಮಾಡೋದು ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ತರ ರೆಸಿಪೀಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು 2 ಆಪಲ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ತರ ಕಟ್ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಮೇಲೆ ಸಪ್ಪಿ ತೆಗಿಯೋದು. ಸೊ ಸಪ್ಪಿ ಕಂಪಲ್ಸರಿ ತೆಗಿಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತಂದ್ರೆ ಇಲ್ಲಿ ಒಳಗಡೆ ನೀವು ನೋಡ್ಬೋದು ಈ ತರ ಬ್ರೌನಿಶ್ ಕಲರ್ ಇರುತ್ತೆ, ಅದು ಕೂಡ ಕ್ಲೀನ್ ಮಾಡಬೇಕು. ನೀವು ಸಿಪ್ಪೆನೆ ತೆಗಿಲಿಲ್ಲ ಅಂತಂದ್ರೆ ಅದು ಬ್ರೌನ್ ಕಲರ್ ಹಾಗೆ ಉಳಿದುಕೊಳ್ಳುತ್ತೆ. ಓಕೆನಾ? ಸೊ ನೀಟಾಗಿ ಎಲ್ಲಾನು ಈ ತರ ಒಳಗಡೆ ಈ ಕಪ್ಪು ಭಾಗ ಮೇಲ್ಗಡೆಯಿಂದ ಸಿಪ್ಪೆನ ಎಲ್ಲಾನು ಕ್ಲೀನ್ ಆಗಿ ತೆಗೆದುಕೊಳ್ಳಿ. ಸೊ ನಾನಿಲ್ಲಿ 2 ಆಪಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ಆಪಲ್ ಇಂದ ಇಬ್ಬರಿಗೆ ಆರಾಮಾಗಿ ಈ ಆಪಲ್ ಮಿಲ್ಕ್ ಶೇಕ್ನ ನೀವು ರೆಡಿ ಮಾಡಬಹುದು. ಸೊ ಇವಾಗ ಮಿಕ್ಸಿ ಜಾರ್ ತಗೊಂಡು ಈ ತರ ಚಿಕ್ಕದಾಗಿ ಆಪಲ್ನ ಕಟ್ ಮಾಡ್ಕೊಂಡಿರ್ಬೇಕು. ಸೊ ದಟ್ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗುತ್ತೆ ಆಪಲ್, ಇಲ್ಲಾಂತಂದ್ರೆ ಆಗೋದಿಲ್ಲ. ಹಾಗೆ ಇಲ್ಲಿ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ 2 ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಬದಲಾಗಿ ನೀವು ಸ್ವೀಟ್ನೆಸ್ಗೋಸ್ಕರ ಸಕ್ಕರೆನೂ ಆ್ಯಡ್ ಮಾಡಬಹುದು, ಇಲ್ಲ ಅಂತಂದ್ರೆ ಡೇಟ್ಸ್ ಇರುತ್ತೆ ಅಲ್ಲ, ಖಜೂರ ಅಂತ ಹೇಳಿ, ಅದು ಕೂಡ ನೀವು ಆ್ಯಡ್ ಮಾಡಬಹುದು. ಓಕೆ, ಬಟ್ ಇದು ಬನಾನಾ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ ನೀವೇನಾದ್ರೂ ಕೊಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ವೇಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಅಂಡ್ ಸ್ವಲ್ಪ ಬಾದಾಮ್ ಮತ್ತೆ 8ರಿಂದ 10 ಕಿಶ್ಮಿಶ್ ಆ್ಯಡ್ ಮಾಡಿಕೊಂಡು 1 ಗ್ಲಾಸ್ ಆಗಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಫೈನ್ ಆಗಿ ರುಬ್ಕೊಂಡು ಬರಬೇಕು ಅಷ್ಟೇ. ಅಂಡ್ ಗೈಸ್, ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಹೊತ್ತು ಆದ್ಮೇಲೆ ಈ ಒಂದು ಆಪಲ್ ಮಿಲ್ಕ್ ಶೇಕ್ ಸ್ವಲ್ಪ ಬ್ರೌನಿಶ್ ಕಲರ್ ಕಾಣಿಸ್ಬಹುದು. ಯಾಕಪ್ಪ ಅಂತಂದ್ರೆ ಆಕ್ಸಿಜನ್ಗೆ ಎಕ್ಸ್ಪೋಸ್ ಆದಾಗ ಎನ್ಸೈಮ್ಯಾಟಿಕ್ ಬ್ರೌನಿಂಗ್ ಪ್ರೋಸೆಸ್ ಆಗುತ್ತೆ, ಅದಕ್ಕೋಸ್ಕರ ಈ ತರ ಕಾಣಿಸುತ್ತೆ ಅಷ್ಟೇ. ಸೊ ಬೀಸಾಡಕ್ಕೆ ಹೋಗ್ಬೇಡಿ. ಸೊ ಫೈನ್ ಆಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಆಪಲ್ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡಿ.